ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಈ ಬ್ಯೂಟಿಫುಲ್ ಆದ ಹೌಸ್ ಪ್ಲ್ಯಾಂಟ್ನ ನೋಡಿ ಸ್ನೇಹಿತರೆ. ಈ ಪ್ಲ್ಯಾಂಟ್ನ ಹೆಸರು ಪೆಪರೋಮಿಯಾ ಸ್ನೇಹಿತರೆ. ನೋಡಿ, ಇದು ವಾಟರ್ ಮಿಲಿಯನ್ ಪೆಪರೋಮಿಯಾ ಸ್ನೇಹಿತರೆ. ಇದು ಪೆಪರೋಮಿಯಾ ಆಪ್ಟೋಸ್ಪೋಲಿಯೋ ಸ್ನೇಹಿತರೆ. ಇದು ಪೆಪರೋಮಿಯಾ ವೆರಿಗೇಟೆಡ್. ಇದು ಪೆಪರೋಮಿಯಾ ಕ್ಯಾಪರಾಟಾ. ನೋಡಿ ಸ್ನೇಹಿತರೆ, ಇದು ಬಿಗಿನರ್ಸ್ಗೆ ಕೂಡ ಒಳ್ಳೆ ಈಸಿಯಾಗಿ ಬೆಳೆಸುವಂಥ ಗಿಡ ಸ್ನೇಹಿತರೆ. ಬಿಗಿನರ್ಸ್ ಕೂಡ ಬೆಳೆಸ್ಬೋದು. ಇದು ಆರ್ನಿಮೆಂಟಲ್ ಪ್ಲ್ಯಾಂಟ್ ಸ್ನೇಹಿತರೆ. ನೋಡಿ, ಇದು ನೇಟಿವ್ ಬಂದುಬಿಟ್ಟು ಸೆಂಟ್ರಲ್ ಅಮೆರಿಕಾ 1000 ಸ್ಪೇಷಿಯಸ್ನಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. 1000 ರಾಜ್ಯಗಳಲ್ಲಿ ಬೆಳೆಸುವಂಥ ಗಿಡ ಇದು ಸಿಗುತ್ತೆ. ಓಕೆನಾ ಸ್ನೇಹಿತರೆ? ನೋಡಿ, ಬಿಗಿನರ್ಸ್ ಕೂಡ ಬೆಳೆಸುವಂಥ ಗಿಡ ಅಂತ ಹೇಳ್ದೆ ಅಲ್ಲ ಸ್ನೇಹಿತರೆ. ವೆರಿ ಬ್ಯೂಟಿಫುಲ್ ಆದ ಗಾರ್ಜಿಯಸ್ ಆದ ಪ್ರಿಟಿ ಪ್ಲ್ಯಾಂಟ್ ಸ್ನೇಹಿತರೆ. ಇದು ನೋಡಿ, ನೀವು ಬಿಗಿನರ್ಸ್ ಕೂಡ ಇದು ಈಸಿಯಾಗಿ ನೋಡಿ, ಇದು ಕಡಿಮೆ ಬೆಲೆಯಲ್ಲಿ ಕೂಡ ನಿಮಗೆ ಸಿಗುತ್ತೆ. ನೀವು ರೆಗ್ಯುಲರಾಗಿ ಹೋಗೋ ನರ್ಸರಿಗಳಲ್ಲಿ ಇದು 150 ಇಲ್ಲಾಂದರೆ 200 ಸ್ನೇಹಿತರೆ. ನಾನು ಇದನ್ನೆಲ್ಲ ರೆಗ್ಯುಲರಾಗಿ ದಿನೂರು ನರ್ಸರಿಯಲ್ಲೇ ಕಲೆಕ್ಟ್ ಮಾಡಿದ್ದು. ನೋಡಿ, ಇದು ನಿಮಗೆ ಪ್ಲ್ಯಾಂಟ್ ಲವರ್ ಇರ್ತೀರಲ್ಲ ಸ್ನೇಹಿತರೆ, ಪರಿಸರ ಪ್ರೇಮಿಗಳು, ಪ್ಲ್ಯಾಂಟ್ ಲವರ್ಗಳು ನೋಡಿ, ಈ ಥರ ಗಿಡಗಳನ್ನ ಕಲೆಕ್ಷನ್ ಮಾಡೋದು ಅವ್ರಿಗೆ ತುಂಬ ಹಾಬಿಯಾಗಿರುತ್ತೆ ಸ್ನೇಹಿತರೆ. ಯಾವುದಾದ್ರೂ ಒಂದು ಗಿಡನ ಅವರು ಕಲೆಕ್ಟ್ ಮಾಡ್ತಾನೆ ಇರ್ತಾರೆ. ಆ ಕಲೆಕ್ಷನ್ಸ್, ಈ ಗಿಡ ಅಂದರೆ ನೋಡಿ ಇದರಲ್ಲಿ ಇಷ್ಟು ಕಲೆಕ್ಷನ್ಸ್ ಅಂತ ಮಾಡ್ತಾನೆ ಇರ್ತಾರೆ. ನೋಡಿ, ಈ ಪೆಪರೋಮಿಯಾ ಕಲೆಕ್ಷನ್ ಮಾಡೋರು ಕೂಡ ತುಂಬ ಇರ್ತಾರೆ ಸ್ನೇಹಿತರೆ, ಪ್ಲ್ಯಾಂಟ್ ಲವರ್ಗಳು. ನೋಡಿ, ನನ್ನ ಹತ್ರ ಇಷ್ಟು ಕಲೆಕ್ಷನ್ಸ್ ಇದೆ ಸ್ನೇಹಿತರೆ, 4. ನೋಡಿ ಸ್ನೇಹಿತರೆ, ಇದು ಲೀಫಲ್ಲಿ ಕೂಡ ಪ್ರೊಪಗೇಟ್ ಮಾಡ್ಬೋದು. ಹೇಗೆಂದರೆ ನೋಡಿ, ಒಂದು ಲೀಫ್ ಕಟ್ ಮಾಡಿ ನೀವು ಬರೀ ಮಣ್ಣಲ್ಲಿ ಹಂಗೆ ಇಟ್ಟರೆ ಸಾಕು ಸ್ನೇಹಿತರೆ. ಇಟ್ಬಿಟ್ಟು ನೀವು ಬಿಟ್ಬಿಟ್ರೆ ಸಾಕು, ಅದು ನಿಮಗೆ ಬೇರು ಬರುತ್ತೆ, ಅದರಲ್ಲೂ ಕೂಡ ಬೇರು ಬರುತ್ತೆ. ಓಕೆನಾ ಸ್ನೇಹಿತರೆ? ನೋಡಿ, ಇದಕ್ಕೆ ಬಂದುಬಿಟ್ಟು ನೋಡಿ, ಪಾಟಿಂಗ್ ಮಿಕ್ಸು ಯಾವುದಾದ್ರೂ ಅಂದರೆ ನೋಡಿ ಸ್ನೇಹಿತರೆ, 1% ಗಾರ್ಡನ್ ಮಣ್ಣು, 1% ಪರ್ಲೈಟು, ಆಮೇಲೆ ಕಂಪೋಸ್ಟ್ ಸ್ವಲ್ಪ, ಕೋಕೋಪಿಟ್, ಇದು 4 ಮಿಕ್ಸ್ ಮಾಡಿ ಹಾಕಿದ್ರೆ ಸೂಪರಾಗಿ ಈ ಗಿಡ ಬರುತ್ತೆ ಸ್ನೇಹಿತರೆ. ಓಕೆನಾ? ಇದಕ್ಕೆ ನೋಡಿ ಸ್ನೇಹಿತರೆ, ನೀರು ಜಾಸ್ತಿ ಆಗಬಾರ್ದು. ಇದು ತುಂಬ ಸೆನ್ಸಿಟಿವ್ ಗಿಡ. ಸರ್ಕ್ಯುಲೆಂಟ್ ವೆರೈಟಿಗೆ ಸೇರಿದ್ದು ಇದು. ಸರ್ಕ್ಯುಲೆಂಟ್ ವೆರೈಟಿ ಅಂದರೆ ಏನು ಗೊತ್ತಾ ಸ್ನೇಹಿತರೆ? ಅದು ಬಂದು ಜಾಸ್ತಿ ನೀರು ಹಾಕೋದಿಲ್ಲ ಸರ್ಕ್ಯುಲೆಂಟ್ಗೆ. ಕ್ಯಾಪ್ಟಸ್ ಸರ್ಕ್ಯುಲೆಂಟ್ ಗಿಡಗಳಿಗೆ ನೀರು ಹಾಕೋಂಗಿಲ್ಲ. 2 ತಿಂಗಳಾದರೂ ಅದು ಹಾಗೇ ಬೆಳೆಯುವಂಥ ಗಿಡ. ಅದಕ್ಕೋಸ್ಕರನೇ ಇದು ಸರ್ಕ್ಯುಲೆಂಟ್ ವೆರೈಟಿ ಅಂತ ಕರಿತೀರಿ. ನೋಡಿ, ಇದ್ರ ಲೀಫಲ್ಲೇ ಅದು ನೀರು ಸ್ಟಾಕ್ ಮಾಡಿ ಇಟ್ಟಿರುತ್ತೆ ಸ್ನೇಹಿತರೆ, ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಲೀಫ್ ನೋಡಿದ್ರಾ ಎಷ್ಟು ದಪ್ಪ ಇದೆ ನೋಡಿ. ನೋಡಿ, ಲೀಫು ಅಷ್ಟು ದಪ್ಪ ಇದೆ. ಅದು ಲೀಫಲ್ಲೇ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದಕ್ಕೆ ನೀರು ಅಷ್ಟೊಂದು ಬೇಕಾಗಿಲ್ಲ. ನೀರು ಬಂದುಬಿಟ್ಟು ಇದಕ್ಕೆ ನೋಡಿ ವಾರಕ್ಕೊಂದ್ಸರಿ ಇಲ್ಲ ಒಂದು 7 ದಿನ 8 ದಿನಕ್ಕೆ ಹಾಕ್ಬೋದು. 6 ಡೇಸ್ 7 ಡೇಸ್ಗೆ. ನೋಡಿ ಸ್ನೇಹಿತರೆ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಮಣ್ಣು ಚೆಕ್ ಮಾಡಿ ಹಾಕಿ ಅಂತ. ನೋಡಿ ಸ್ನೇಹಿತರೆ, ಮಣ್ಣು ಚೆಕ್ ಮಾಡಿ ಹಾಕಿ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ. ನೋಡಿ, ಈ ಥರನೇ ಯಾವಾಗಲೂ ಇರಬೇಕು ಸ್ನೇಹಿತರೆ. ಜಾಸ್ತಿ ನೀರು ಆಗಬಾರ್ದು ಈ ಗಿಡಕ್ಕೆ. ಓಕೆನಾ ಸ್ನೇಹಿತರೆ? ಇದಕ್ಕೆ ಬಂದುಬಿಟ್ಟು ಸ್ನೇಹಿತರೆ, ಲೋ ಲೈಟ್ ಸನ್ನಲ್ಲಿ ಬೆಳೆಯುವಂಥ ಗಿಡ. ನೋಡಿ ಸ್ನೇಹಿತರೆ, ಇದಕ್ಕೆ ಡೈರೆಕ್ಟ್ ಸನ್ಲೈಟಲ್ಲಿ ಇಡಬಾರ್ದು. ನೀವು ಎಂಟ್ರೆನ್ಸಲ್ಲಿ ಬಾಲ್ಕನಿ ಇದ್ದರೆ, ಇಲ್ದಿದ್ರೆ ನಿಮ್ಗೆ ಎಂಟ್ರೆನ್ಸಲ್ಲಿ ಯಾವುದಾದ್ರೂ ಶೂ ರ್ಯಾಕು ಆ ಥರ ಇಟ್ಟಿರ್ತೀರಲ್ಲ, ಅದ್ರ ಮೇಲೆ ಕೂಡ ನೀವು ಇಡ್ಬೋದು. ಸ್ವಲ್ಪ ಬೆಳಕು ಬೇಕು, ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು. ಓಕೆನಾ ಸ್ನೇಹಿತರೆ? ಶೇಡಿ ಪ್ಲೇಸಲ್ಲಿ ಇಡಿ. ನಾನು ಯಾವ ಥರ ಇಟ್ಟಿದ್ದೀನಿ ಅಂದರೆ ನೋಡಿ ಸ್ನೇಹಿತರೆ, ನನ್ನ ತುಂಬ ಗಿಡಗಳಿದೆ ನೋಡಿ, ಈ ಸೆಂಟ್ರಲ್ಲಿ ಇಟ್ಬಿಡ್ತೀನಿ ನಾನು. ಅದ್ರ ಸೆಂಟ್ರಲ್ಲಿ ಇಡ್ತೀನಿ ಸ್ನೇಹಿತರೆ. ಇದಕ್ಕೆ ಅಷ್ಟೊಂದು ಬಿಸಿಲು ಬೀಳಲ್ಲ, ಸೇಫ್ಟಿಯಾಗಿರುತ್ತೆ. ನೋಡಿ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ, ಗಿಡಗಳ ಮಧ್ಯದಲ್ಲಿ ಇಡಿ ಇಂಡೋರ್ ಪ್ಲ್ಯಾಂಟ್ಗಳನ್ನ, ಒಂದೊಂದು ಪಕ್ಕದಲ್ಲಿ ಇಡಿ. ಆಮೇಲೆ ನೋಡಿ ಸ್ನೇಹಿತರೆ, ಈ ಗಿಡಗಳಿಗೆ ನೀವು ನೀರು ಹಾಕೋವಾಗ ನೋಡಿ ಸ್ನೇಹಿತರೆ, ನೋಡಿ ಇದ್ರ ಕೆಳಗಡೆಯಿಂದ ತೆಗ್ದು ನೀವು ಗ್ಲಾಸಲ್ಲಿ ನೋಡಿ ಹಾಕಬೇಕು. ಓಕೆನಾ ಸ್ನೇಹಿತರೆ? ಈ ಮೇಲೆಯಿಂದ ಹಾಕಬಾರ್ದು. ಯಾವುದೇ ಗಿಡಗಳಿಗಾಗಲಿ, ಸ್ನೇಕ್ ಪ್ಲ್ಯಾಂಟು, ಇಂಡೋರ್ ಪ್ಲ್ಯಾಂಟ್ಸು ಯಾವುದಿದ್ರೂ ಒಬ್ಬೊಬ್ಬರು ಮೇಲೆಯಿಂದ ಹಾಕ್ತಾರೆ. ಮೇಲೆಯಿಂದ ಹಾಕಬಾರ್ದು. ನೋಡಿ, ಇದ್ರ ಕೆಳಗಡೆಯಿಂದ ತೆಗ್ದು ಈ ಥರ ಕೆಳಗಡೆಯಿಂದ ತೆಗ್ದು ಹಾಕಬೇಕು. ಓಕೆನಾ ಸ್ನೇಹಿತರೆ? ನೋಡಿ, ಮಣ್ಣು ಈ ಥರ ಚೆಕ್ ಮಾಡಬೇಕು.
ಈ ಥರ ತೆಗೆದು ಚೆಕ್ ಮಾಡಿ ನೀವು ಹಾಕ್ಬೇಕು. ಈ ಥರ ಇದ್ದರೆ ಹಾಕಬೇಡಿ, ಓಕೆನಾ. ಫುಲ್ಲು ಡ್ರೈ ಆದರೆ ನೀವು ಹಾಕಬೇಕು, ಓಕೆನಾ ಸ್ನೇಹಿತರೆ. ಇದಕ್ಕೆ ಜಾಸ್ತಿ ನೀರಾದ್ರೂ ಇದು ಸತ್ತೋಗುತ್ತೆ. ಇದೆಲ್ಲ ನೋಡಿ ಪ್ರೊಪಗೇಟ್ ಕೂಡ ನೀವು ಮಾಡ್ಕೊಬೋದು. ಈ ಗಿಡ ತೆಗೆದು ನೀವು ನೋಡಿ ತೆಗೆದ್ರೆ ಇದರಲ್ಲಿ ತುಂಬ ಒಳಗಡೆ ಇರುತ್ತೆ ಸ್ನೇಹಿತರೆ, ಬೇಬಿ ಪ್ಲ್ಯಾಂಟ್ಸ್ ಥರ ಇರುತ್ತೆ. ಅದು ನೀವು ಬೇರೆ ಮಾಡಿನೂ ಇಟ್ಕೊಬೋದು. ಇಲ್ದಿದ್ರೆ ಇದೇ ಥರ ನಿಮ್ಗೆ ಬುಷಿಯಾಗಬೇಕಂದ್ರೆ ಇದೇ ಥರ ಕೂಡ ಇಟ್ಕೊಬೋದು, ಓಕೆನಾ ಸ್ನೇಹಿತರೆ. ನೋಡಿ ಇದರಲ್ಲಿ ನೀವು ಪಿಂಚಿಂಗ್ ಮಾಡಿದ್ರೆ ಇದರಲ್ಲಿ ಬರ್ತಾನೆ ಇರುತ್ತೆ ಸ್ನೇಹಿತರೆ, ಇನ್ನೂ ಬುಷಿಯಾಗುತ್ತೆ. ನೋಡಿ ನಾನು ಪಿಂಚಿಂಗ್ ಮಾಡಿಬಿಟ್ಟಿದ್ದೀನಿ, ಬರ್ತಾಯಿದೆ ನೋಡಿ, ಓಕೆನಾ ಸ್ನೇಹಿತರೆ. ಇದು ಒಳಗಡೆ ಇಡಬೇಡಿ. ಒಬ್ಬೊಬ್ಬರು ಇದನ್ನ ಒಳಗಡೆ ಇಟ್ಬಿಡ್ತಾರೆ. ಒಳಗಡೆ ಇಟ್ಟರೆ ಇದು ಸರಿಯಾಗಿ ಬೆಳೆಯಲ್ಲ. ನೀವು ಎಂಟ್ರೆನ್ಸಲ್ಲಿ ಗಾರ್ಡನ್ ಒಳಗಡೆ ಎಲ್ಲ ಗಿಡದ ಮಧ್ಯದಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಮಧ್ಯದಲ್ಲಿ ಇಟ್ಕೊಂಡ್ಬಿಡಿ, ಓಕೆನಾ ಸ್ನೇಹಿತರೆ. ಒಂದು ಟೇಬಲ್ ಥರ ಇದ್ದರೆ ಇಲ್ಲ ಯಾವುದಾದ್ರೂ ವೇಸ್ಟ್ ಆಗಿರೋ ಟೇಬಲ್ ಥರ ಇದ್ದರೆ ಅದರಲ್ಲಿ ಎಲ್ಲ ಗಿಡಗಳನ್ನ ಸೆರಾಮಿಕ್ ಪಾಟ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ನೋಡಿದ್ರಾ ಈ ಥರ ಯಾವುದಾದ್ರೂ ಸೆರಾಮಿಕ್ ಪಾಟ್ಗಳು ಯಾವುದಿದ್ರೂ ಅದರೊಳಗಡೆ ಹಾಕಿಟ್ಕೊಂಡ್ರೆ ಈ ಥರ ನೋಡಿ ಸ್ನೇಹಿತರೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಾ, ಓಕೆನಾ ಸ್ನೇಹಿತರೆ. ಈ ಗಿಡದ ಬಗ್ಗೆ ನೋಡಿದ್ರಾ ನೀವು. ಇದಿಲ್ಲ ಅಂದರೆ ಸ್ನೇಹಿತರೆ ಇನ್ನೂ ಪ್ಲ್ಯಾಂಟ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಚಾನಲಲ್ಲಿ ಇದೆ, ನೀವು ನೋಡ್ಕೊಳ್ಳಿ ಸ್ನೇಹಿತರೆ, ಯಾವುದಾದ್ರು ಪ್ಲ್ಯಾಂಟ್ಗಳ ಬಗ್ಗೆ, ಓಕೆನಾ. ಓಕೆ ಸ್ನೇಹಿತರೆ, ಈ ಪೆಪರೋಮಿಯಾ ಪ್ಲ್ಯಾಂಟ್ ಬಗ್ಗೆ ನೋಡಿದ್ರಾ. ಇದಿಲ್ಲ ಅಂದರೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಇದು ನೋಡಿ ರೆಗ್ಯುಲರಾಗಿ ಹೋಗೋ ನರ್ಸರಿಗಳಲ್ಲಿ ನಿಮಗೆ ಕಡಿಮೆಗೆ ಕೊಡ್ತಾರೆ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಇದು ಬೇರೆ ಕಡೆ ತೊಗೊಂಡ್ರೆ ನಾನು ನೋಡಿ ಇದು ನಾನು ಸರ್ಚ್ ಮಾಡ್ತಾನೆ ಇರ್ತೀನಿ. ಎಲ್ಲಾದರೂ ಹೋದರೆ ಯಾವುದಾದ್ರೂ ನರ್ಸರಿಗಳಲ್ಲಿ ಯಾವ್ಯಾವ ರೇಟಿಗೆ ಕೊಡ್ತಾರೆ ಅಂತ ನಾನು ಸರ್ಚ್ ಮಾಡಿ ನಾನು ಆ ರೇಟಿಗೆ ತಕ್ಕಂಗೆ ನಾನು ತೊಗೊಳೋದು ಸ್ನೇಹಿತರೆ. ನೋಡಿ ನಾನು ಇದೆಲ್ಲ ನಾನು ಬೇರೆ ನರ್ಸರಿಗಳಲ್ಲಿ ಕೇಳಿದೆ, ಇದೆಲ್ಲ 250-300 ರೂಪಾಯಿ ಹೇಳ್ತಾಯಿದ್ರು. ನೋಡಿ ನಮ್ಮ ನರ್ಸರಿಯಲ್ಲಿ ತೊಗೊಂಡ್ರೆ ನಮ್ಮ ದಿನೂರು ನರ್ಸರಿಗಳಲ್ಲಿ ಇದೆಲ್ಲ 100 ರೂಪಾಯಿನೇ. ಅದು ರೆಗ್ಯುಲರ್ಗೆ ಹೋಗೋರಿಗೆ ಕೊಡೋದವರು, ಓಕೆನಾ ಸ್ನೇಹಿತರೆ. ಆ ಥರ ಯಾವುದಾದ್ರೂ ಒಂದು ನರ್ಸರಿನ ಚೂಸ್ ಮಾಡ್ಕೊಂಬಿಡಿ, ಓಕೆನಾ. ರೆಗ್ಯುಲರಾಗಿ ಹೋಗೋ ನರ್ಸರಿಗಳಲ್ಲಿ ನೀವು ಈ ಥರ ಪ್ಲ್ಯಾಂಟ್ಗಳು ನಿಮಗೆ ಕಡಿಮೆಗೆ ಸಿಗುತ್ತೆ, ಇಂಡೋರ್ ಪ್ಲ್ಯಾಂಟ್ಗಳು, ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಸಿಗುತ್ತೆ. ಆಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ, ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ, ಓಕೆನಾ. ಹೊಸ್ದಾಗಿ ನೋಡೋರು ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ, ಓಕೆನಾ ಸ್ನೇಹಿತರೆ. ಹೀಗೆ ನಿಮಗೆ ಎಲ್ಲ ವೀಡಿಯೋಸ್ನ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಹೊಸ ಪ್ಲ್ಯಾಂಟ್ಗಳ ಬಗ್ಗೆ, ಓಕೆನಾ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ, ಓಕೆನಾ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.